ಡಿ ಕೆ ಶಿವಕುಮಾರ್ ತಮ್ಮ ಟೆಂಪಲ್ ರನ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಸಿಎಂ ಕುರ್ಚಿಗಾಗಿ ಈಗ ದೇವರ ಮೊರೆ ಹೋಗ್ತಾ ಇದ್ದಾರೆ. ಸಾಧ್ಯವಾದಾಗ ಅವಕಾಶ ಸಿಕ್ಕಾಗಲೆಲ್ಲ ದೇವಸ್ಥಾನಗಳಿಗೆ ಅವರು ಭೇಟಿ ಕೊಡ್ತಾನೆ ಇದ್ದಾರೆ. ಈಗ ಡಿ.ಕೆ.ಶಿ ಸದಾಶಿವನಗರ ನಿವಾಸಕ್ಕೆ ಅಜ್ಜಯ್ಯನ ಗದ್ದುಗೆ ಬಂದಿದೆ. ಡಿ.ಕೆ.ಶಿ ನಿವಾಸದಲ್ಲಿ ಹಂದನಕೆರೆ ಅಜ್ಜಯ್ಯನ ಗದ್ದುಗೆಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಡಿ.ಕೆ.ಶಿ ಕುಟುಂಬದವರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇತ್ತೀಚೆಗೆ 3-4 ದಿನಗಳ ಹಿಂದೆ ಕೂಡ ಇದೇ ರೀತಿ ದೇವರನ್ನು ಕರೆಸಿದ್ರು ಅವರ ಮನೆಗೆ. ಪೂಜೆ ರಾತ್ರಿ ಎಲ್ಲ ಪೂಜೆ ಆಗಿತ್ತು. ಈಗ ಹಂದನಕೆರೆ ಅಜ್ಜಯ್ಯನ ಗದ್ದುಗೆಯನ್ನು ತರಿಸಲಾಗಿದೆ. ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಡಿ.ಕೆ.ಶಿ ಕುಟುಂಬದವರು ಈ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಅವರು ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು ಹೊಸದೇನೂ ಅಲ್ಲ. ಬಟ್ ಈ ಸಂದರ್ಭದಲ್ಲಿ ಇದು ಹೆಚ್ಚಾಗ್ತಾ ಇದೆ. ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ದೇವರು ಪೂಜೆ ಪುನಸ್ಕಾರ, ಹೋಮ ಹವನ ಇವೆಲ್ಲ ತುಂಬ ನಡೀತಾ ಇದೆ. ಅದೇ ರೀತಿ ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಿ ನಡೆದಿರ್ತಕ್ಕಂತಹ ಪೂಜೆ. ಅವ್ರು ಹೇಳ್ತಾರಲ್ಲ, ನಮ್ಮ ನಂಬಿಕೆ ಅದು, ಆ ನಂಬಿಕೆಗೆ ತಕ್ಕಂತೆ ನಾವು ನಡ್ಕೋತೀವಿ, ಇದು ದೈವ ಮತ್ತು ಭಕ್ತರ ನಡುವಿನ ವಿಚಾರ ಅಂತೆಲ್ಲ ಹೇಳ್ತಿರ್ತಾರೆ ಆಗಾಗ್ಗೆ. ಅಜ್ಜಯ್ಯನ ಗದ್ದುಗೆಯ ಪಾದುಕೆಯನ್ನು ತರಿಸಿ, ಹಂದನಕೆರೆ ಅಜ್ಜಯ್ಯನ ಗದ್ದುಗೆಯ ಪಾದುಕೆ ತರಿಸಿ ಪೂಜೆಯನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದು. ಐ ಥಿಂಕ್ ಇಲ್ಲಿ ದೃಶ್ಯದಲ್ಲಿ ತಾವು ನೋಡಿದ್ರೆ ಉತ್ಸವ ಮೂರ್ತಿ ಅಂತ ಅನಿಸುತ್ತೆ. ಉತ್ಸವ ಮೂರ್ತಿಯನ್ನು ಕರೆಸಿ ಮನೆಯಲ್ಲಿ ಪೂಜೆಯನ್ನು ಮಾಡುವಂತಹ ಪದ್ಧತಿ 4 ದಿನಗಳ ಹಿಂದೆನೂ ಕೂಡ ಇದೇ ರೀತಿ ಪೂಜೆ ಆಗಿತ್ತು. ಈಗಲೂ ಕೂಡ ಅದೇ ರೀತಿ ದೇವರ ಮೊರೆ ಹೋಗಿದ್ದಾರೆ. ಶತಾಯಗತಾಯ ಸಿ ಎಂ ಪಟ್ಟವನ್ನು ಪಡ್ಕೊಳ್ಳೇಬೇಕು ಅಂದಾಗ ಈ ರೀತಿ ದೇವರ ಮೊರೆ ಹೋಗಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇದೆಲ್ಲ ಮೊದಲೇ 3-4 ತಿಂಗಳಿಂದನೇ ಬುಕ್ ಆಗಿತ್ತು, ಈಗ ಮಾಡಿಸ್ತಾ ಇದ್ದೀವಿ ಅಂತ ಏನಲ್ಲ, ಆ ಥರ ಸಮರ್ಥನೆಗಳನ್ನ ಕೊಡ್ತಾರೆ. ಈ ಹಿಂದೆನೂ ಅದೇ ರೀತಿ ಉತ್ತರ ಕೊಟ್ಟಿದ್ದರು. ಸೊ ಈಗ ಇವತ್ತಿನ ಈ ಪೂಜೆಯ ವಿಶೇಷತೆ ಏನು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಕಳೆದ ಒಂದು ವಾರದಿಂದ ವಿಶೇಷ ಪೂಜೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಕುಟುಂಬ ತೊಡಗಿರ್ತಕ್ಕಂಥದ್ದು. ಇವತ್ತು ಕೂಡ ಒಂದು ರೀತಿಯಲ್ಲಿ ಹಂದನಗೆರೆ ಒಂದು ಸ್ವಾಮಿ ಗದ್ದುಗೆಯನ್ನು ಕೂಡ ತಂದಿದ್ದರು. 9 ಗಂಟೆಯಿಂದನೂ ಕೂಡ ಪೂಜೆಯನ್ನು ಮುಗಿಸಿ ಈಗಷ್ಟೇ ಆ ಒಂದು ಗದ್ದುಗೆ ವಾಪಸ್ ತೆರಳಿರ್ತಕ್ಕಂಥದ್ದು. ಅಂದರೆ ಡಿ.ಕೆ. ಶಿವಕುಮಾರ್ ದಂಪತಿ ಇಬ್ಬರು ಕೂಡ ಸೇರಿಕೊಂಡು ಆ ಒಂದು ಪೂಜೆಯನ್ನು ನೆರವೇರಿಸಿದ್ದಾರೆ ಅಂತ. ಅಂದರೆ ಯಾವುದೇ ರೀತಿಯ ವಿಘ್ನಗಳು ಇದ್ದರೂ ಕೂಡ ಅದು ನಿವಾರಣೆ ಆಗಬೇಕು, ಮತ್ತು ಒಂದು ರೀತಿಯಲ್ಲಿ ಮುಂದಿನ ಭವಿಷ್ಯದ ದೃಷ್ಟಿಯಿಂದನೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ನಂಬಿಕೆಯಲ್ಲಿ ಸಾಕಷ್ಟು ಶ್ರದ್ಧೆಯಿಂದನೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪೂಜಾ ವಿಧಿವಿಧಾನಗಳನ್ನು ಕೂಡ ಮಾಡೋದನ್ನು ನಾವು ನೋಡ್ಬೋದಾಗಿದೆ. ಯಾಕೆಂದರೆ ಸೋಮವಾರವೂ ಕೂಡ, ಅಂದರೆ ಮೊನ್ನೆಯಷ್ಟೇ ಕೂಡ ಒಂದು ರೀತಿಯಲ್ಲಿ ಒಂದು ಸ್ಥಳಕ್ಕೆ ತೆರಳಿ ವಿಶೇಷವಾಗಿ ಪೂಜೆಯನ್ನು ಕೂಡ ನಡೆಸಿದರು. ಇವತ್ತು ಆ ಒಂದು ಗದ್ದುಗೆಯ ಒಂದು ಮನೆಗೆ ತರಿಸಿ ಬೆಳಿಗ್ಗೆಯಿಂದನೂ ಕೂಡ ಪೂಜೆಯನ್ನು ನೆರವೇರಿಸಿ ವಾಪಸ್ ಆಗಿರ್ತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ಮುಂದೆ ಬರುವಂಥ ಒಂದು ಭವಿಷ್ಯದ ದೃಷ್ಟಿಯಿಂದ ಯಾವುದೇ ರೀತಿಯ ತೊಡಕುಗಳು ಆಗಬಾರ್ದು, ಜೊತೆಗೆ ಎಲ್ಲವೂ ಕೂಡ ಸಲೀಸಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೇವರ ಮೊರೆಯನ್ನು ನಿರಂತರವಾಗಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಪ್ರತಿ ಸಾರಿಯೂ ಕೂಡ ಅವರು ಒಂದು ಮಾತನ್ನು ಹೇಳ್ತಾರೆ, ಅಂದರೆ ಪ್ರಾರ್ಥನೆ ಫಲಿಸುತ್ತೆ ಅನ್ನೋಂಥ ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ಭಕ್ತಿ ವಿಚಾರಗಳನ್ನು ಸಾಕಷ್ಟು ಬಾರಿ ಮಾತನಾಡೋದು ಇದೆ. ಹಾಗಾಗಿ ಅದರಲ್ಲಿ ಭಾಳಷ್ಟು ನಂಬಿಕೆ ಇಟ್ಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಫಲಿಸುತ್ತಾ ಏನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಒಂದಂತೂ ಸತ್ಯ, ಕಳೆದ 1 ವಾರದಿಂದ ಸದಾಶಿವನಗರ ನಿವಾಸದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅವರವರ ಶ್ರದ್ಧೆ, ಅವರವರ ನಂಬಿಕೆ, ಅದನ್ನೆಲ್ಲ ಯಾರೂ ಪ್ರಶ್ನೆ ಮಾಡೋದಕ್ಕೂ ಆಗಲ್ಲ. ಆಮೇಲೆ ಅವರು ವೈಯಕ್ತಿಕವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೋತಾ ಇದ್ದಾರೆ. ಸಮಯ ಸಂದರ್ಭ ಆಗಿದೆ ಅಷ್ಟೇ. ಯಾಕೆಂದರೆ ಈಗ ಕುರ್ಚಿಗೋಸ್ಕರ ಫೈಟ್ ನಡೀತಾ ಇರಬೇಕಾದ್ರೆ ದೇವರ ಮೊರೆ ಹೋಗ್ತಕ್ಕಂಥದ್ದು ಸಹಜ ಅನ್ನೋ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಅವರ ಮನೆಯಲ್ಲಿ ನೆರವೇರ್ತಾ ಇದೆ. ಮತ್ತೊಂದು ಕಡೆ ಡೆಲ್ಲಿನಲ್ಲೂ ಕೂಡ ಚರ್ಚೆಗಳು, ಮತ್ತು 29ನೇ ತಾರೀಕು ಮೀಟಿಂಗು ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ವಿಶ್ವಾಸದಿಂದ ಇದ್ದಾರೆ ಡಿ.ಕೆ. ಶಿವಕುಮಾರ್.